ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಂತೂ ಇಂತೂ 12 ವರ್ಷ ಕಾದಿದ್ದಕ್ಕೆ ಈ ದೇಶದ ಜನರಿಗೆ ನರೇಂದ್ರ ಮೋದಿ ಅವರು ಪ್ರಾಮಿಸ್ ಮಾಡಿದಂತಹ ಅಚ್ಚೇ ದಿನಗಳು ಬಂದೇ ಬಿಟ್ಟವು. ಹೊಟ್ಟೆಗೆ, ಬಟ್ಟೆಗೆ, ಓಡಾಟಕ್ಕೆ ಎಲ್ಲದಕ್ಕೂ ಕತ್ತರಿ ಹಾಕಿ ಚಿನ್ನ ಖರೀದಿ ಮಾಡಬೇಡಿ, ಮನೆಯಿಂದಲೇ ಕೆಲಸ ಮಾಡಿ, ಹೊರಗಡೆ ಹೋಗಬೇಡಿ. ಹೋದ್ರು ನಿಮ್ಮ ವಾಹನ ತಗೊಂಡು ಹೋಗಬೇಡಿ, ರೈಲು, ಬಸ್ಸು ಈ ರೀತಿ ವಾಹನಗಳಲ್ಲೇ ಓಡಾಡಿ. ಡೋಂಟ್ ವರಿ, ಎಲ್ಲ ಚೆನ್ನಾಗಿದೆ. ಸಾಬ್ ಚಂಗಾಸಿ ಅಚ್ಚೆ ದಿನ್ ಬಂದಿದೆ. ಸೊ 7 ಅಂಶಗಳನ್ನ ನರೇಂದ್ರ ಮೋದಿ ಅವರು ದೇಶದ ಮುಂದೆ ಇಟ್ಟಿದ್ದಾರೆ. ಈ 7 ಸಲಹೆಗಳನ್ನ ಪಾಲಿಸಿ. ಯಾಕೆಂದ್ರೆ ಜಗತ್ತಿನಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಯುದ್ಧಗಳಾಗ್ತಿರೋದ್ರಿಂದ ನಮ್ಮ ದೇಶದ ಮೇಲೆ ತುಂಬಾ ದೊಡ್ಡ ಪರಿಣಾಮ ಆಗಿದೆ. ಹಾಗಾಗಿ ಕೊರೋನಾ ಕಾಲದ ರೀತಿಯಲ್ಲಿ ನೀವು ಸಹಕರಿಸಬೇಕು ನನಗೆ ಅಂತ ಒಂದಷ್ಟು ಸಲಹೆಗಳನ್ನ, 7 ಸಲಹೆಗಳನ್ನ, ಮನೆಹಾಳು ಸಲಹೆಗಳು ಅಂತ ನಾನು ಕರಿತೀನಿ. ಮನೆಹಾಳು ಸಲಹೆಗಳವು. ಅವುಗಳನ್ನು ವಿವರಿಸ್ತೀನಿ, ಆ 7 ಸಲಹೆಗಳೇನು ಅನ್ನೋದನ್ನ. ಅದರ ಜೊತೆಗೆ ಇದೆಲ್ಲ ನೀವು ಮಾಡಬೇಕು, ನಾನು ಮಾತ್ರ ಏನು ಮಾಡಲ್ಲ. ಏನಂದ್ರೆ ಏನು ಮಾಡಲ್ಲ. ನಾನು ವಿದೇಶ ಪ್ರವಾಸ ನಿಲ್ಲಲ್ಲ, ರೋಡ್ ಶೋ ನಿಲ್ಲಲ್ಲ, ಶೋಕಿ ನಿಲ್ಲಲ್ಲ, ಸುಳ್ಳು ಹೇಳೋದು ನಿಲ್ಲಲ್ಲ, ಮನ್ ಕಿ ಬಾತ್ ಆ ಬಾತ್ ಈ ಬಾತ್ ಅಂತ ನಿಮ್ಮ ಮುಂದೆ ಬಂದು ತಲೆ ತಿನ್ನೋದು ನಿಲ್ಲಲ್ಲ. ನೀವು ಮಾತ್ರ ಎಲ್ಲದಕ್ಕೂ ಕತ್ತರಿ ಹಾಕಿ, ಅದೇ ನಿಜವಾದ ದೇಶಭಕ್ತಿ, ಅದೇ ನಿಜವಾದ ಅಚ್ಚೇ ದಿನ್. ಸೊ ಏನದು 7 ಅಂಶಗಳು, ಅಚ್ಚೇ ದಿನ್ ತಂದಿರುವಂತಹ 7 ಅಂಶಗಳು, ಮತ್ತು ಅದರ ಕುರಿತಾಗಿ ನಾವು ಯಾವ ರೀತಿ ಅದನ್ನ ನೋಡಬೇಕು ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನ ಈ ವಿಡಿಯೋ ಮೂಲಕ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ನಡೀತಾ ಇರುವ ಯುದ್ಧದ ಕಾರಣಕ್ಕಾಗಿ ತೈಲದ ಕೊರತೆ ಇಡೀ ಜಗತ್ತಿನಾದ್ಯಂತ ಕಾಡ್ತಾ ಇದೆ. ಯಾಕಂದ್ರೆ ಹೊರ್ಮುಜ್ ಸ್ಟ್ರೈಟ್ ನಲ್ಲಿ ಇರಾನ್ ಯಾವುದೇ ರೀತಿಯಾದಂತಹ ಹಡಗುಗಳಿಗೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಜಗತ್ತಿನ 20% ತೈಲ ಆ ಹೊರ್ಮುಜ್ ಸ್ಟ್ರೈಟ್ ಇಂದಾನೆ ಬರೋದು. ಅದರಲ್ಲಿ ಅತಿ ಹೆಚ್ಚು ಭಾರತದಂತಹ ರಾಷ್ಟ್ರಗಳೇ ಜಾಸ್ತಿ ಬಳಸೋದು. ಅಂದರೆ ಡೆವಲಪಿಂಗ್ ಕಂಟ್ರೀಸ್, ಈ ಕಡೆ ಸೌತ್ ಏಷ್ಯಾದಲ್ಲಿರುವಂತಹ ದೇಶಗಳು ಅತಿ ಹೆಚ್ಚಾಗಿ ಆ ಮಾರ್ಗವನ್ನು ಬಳಸ್ಕೊಳ್ತವೆ. ಯಾಕಂದ್ರೆ ನಿಯರೆಸ್ಟ್ ವೇ. ಹಾಗಾಗಿ ಭಾರತಕ್ಕೆ ಆ ಸಮಸ್ಯೆ. ಮತ್ತು ಭಾರತದ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚು ತೈಲ ಬೇರೆ ಕಡೆಯಿಂದನೇ ಬರಬೇಕು. ನಮ್ಮಲ್ಲಿ ಆ ಸಂಪನ್ಮೂಲಗಳಿಲ್ಲ, ನೈಸರ್ಗಿಕವಾಗಿ ನಮ್ಮಲ್ಲಿ ಅವು ಅವೈಲಬಲ್ ಇಲ್ಲ. ಸೊ ಬೇರೆ ದಾರಿ ಇಲ್ಲ, ನಾವು ತರಿಸ್ಕೋಬೇಕು. ಅದು ಈಗ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿದೆ. ಆ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೀಸೆಲ್, ಪೆಟ್ರೋಲ್ ಬೆಲೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿದೆ. ಭಾರತದಲ್ಲಿ ಅದರ ಎಫೆಕ್ಟ್ ತೋರ್ಸೋಕೆ ಶುರು ಮಾಡಿದೆ. ಅದರ ಜೊತೆಗೆ ಡಾಲರ್ ರೇಟು ಸಹ ಗಗನಕ್ಕೆ ಹೋಗ್ತಾ ಇದೆ. 60 ರೂಪಾಯಿ ಇದ್ದಾಗ ಕೋಮಾಗ್ ಹೋಗಿದೆ, ICUಗೆ ಹೋಗಿದೆ ಅಂತ ಹೇಳ್ಕೊಂಡು ಓಡಾಡಿದಂತಹ ಮಹಾನುಭಾವರೆಲ್ಲ ಇವತ್ತು 95 ರೂಪಾಯಿ ದಾಟಿದೆ ಡಾಲರ್ ಬೆಲೆ. ಅದರ ಬಗ್ಗೆ ಯಾರಿಗೂ ಏನು ಚಕಾರ ಇಲ್ಲ. ಜೂಹಿ ಚಾವ್ಲಾ ಅಂತವರು ನನ್ನ ಅಂಡರ್ವೇರು ಅಂತೆಲ್ಲ ಮಾತಾಡಿದ್ರು ಈ ಹಿಂದೆ. ನನ್ನ ಅಂಡರ್ವೇರ್ ಹೆಸರು ಡಾಲರ್ ಅಲ್ಲ, ಇಲ್ಲದೆ ಹೋಗಿದ್ರೆ ಸಿಕ್ಕಾಪಟ್ಟೆ ಕುಸಿತಾ ಇತ್ತು, ಬಿದ್ದು ಬಿದ್ದು ಹೋಗ್ತಿತ್ತು. ಇವತ್ತು ಶಬ್ದನೇ ಇಲ್ಲ. ಸೊ ಆ ಡಾಲರ್ ವಿಚಾರವಾಗಿಯೂ ಸಹ ನರೇಂದ್ರ ಮೋದಿ ಅವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಡಾಲರ್ ಇದ್ರಾಗಿರೋದ್ರಿಂದ ಭಾರತದ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇದೆ ಅಂತ. ಇದರ ನಡುವೆ ಏನೇ ಆದರೂ ಸಹ ನಾನು ಜವಾಬ್ದಾರಿ ತಗೊಳ್ಳೋದಿಲ್ಲ ಅನ್ನೋದು ನರೇಂದ್ರ ಮೋದಿ ಅವರ ಮೊದಲ ದಿನದಿಂದಲೂ ನಡ್ಕೊಂಡು ಬಂದಿರುವಂತಹ ಮನಸ್ಥಿತಿ. ನೋಟ್ ಬ್ಯಾನ್ ಮಾಡ್ತೀನಿ ನಾನು ಖುಷಿಗೆ, ಅನುಭವಿಸೋದು ನೀವು. ಹೋಗಿ ಕ್ಯೂವಲ್ಲಿ ನಿಂತ್ಕೊಳ್ತಿರೋ, ಸಾಯ್ತಿರೋ, ಏನ್ ಮಾಡ್ತಿರೋ ನಿಮ್ಮಿಷ್ಟ. ನಾನು ಅದಕ್ಕೆ ಜವಾಬ್ದಾರಿ ತಗೊಳ್ಳೋದಿಲ್ಲ. ಅದು ನನಗೇನು ಎಫೆಕ್ಟು ಆಗೋದಿಲ್ಲ. ನಾನು ಆರಾಮಾಗಿ AC ರೂಮಲ್ಲೇ ಇರ್ತೀನಿ, AC ಕಾರಲ್ಲಿ ಇರ್ತೀನಿ, ಲಕ್ಷಾಂತರ ರೂಪಾಯಿ ಅಣಬೆ ತಿಂತೀನಿ, ಏನೋ ಒಂದು. ನನ್ನ ಇಷ್ಟಕ್ಕೆ ನಾನು ಬದುಕ್ತಾ ಇರ್ತೀನಿ. ನಂದು ಏನು ಕಡಿಮೆ ಮಾಡ್ಕೊಳ್ಳಲ್ಲ, ಏನನ್ನು ಬಿಡಲ್ಲ. ಹೆಚ್ಚು ಅಂದ್ರೆ ಕೊರೋನಾ ಟೈಮಲ್ಲಿ ಒಂದಷ್ಟು ದಾಡಿ ಬಿಟ್ಕೊಂಡು ನಿಮ್ಮ ಮುಂದೆ ಪೋಸ್ ಕೊಡ್ತೀನಿ ಅಷ್ಟೇ. ಅದಕ್ಕಿಂತ ಹೆಚ್ಚು ನಾನೇನು ಮಾಡಲ್ಲ. ದಾಡಿ ಬೆಳೆಸೋದೊಂದನ್ನು ಬಿಟ್ರೆ ನಾನು ಏನು ಇಲ್ಲಿವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಡೂ ಎನಿಥಿಂಗ್. ನೀವು ಮಾಡಬೇಕು. ಅದೇ ಪಾಲಿಸಿ ಈಗ ಅಚ್ಚೇ ದಿನಗಳ ರೂಪದಲ್ಲಿ ಜನರ ಮುಂದೆ ಇಟ್ಟಿದ್ದಾರೆ. 7 ಸಲಹೆಗಳನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಆ 7 ಸಲಹೆಗಳನ್ನ ನೋಡ್ತಾ, ಒಂದೊಂದು ಸಲಹೆ ಹಿಂದೆಯೂ ಸಹ ನರೇಂದ್ರ ಮೋದಿ ಅವರ ಕುತಂತ್ರ ಮನಸ್ಥಿತಿ ಹೇಗೆ ಕೆಲಸ ಮಾಡಿದೆ, ಮತ್ತು ಜನರ ಮೇಲೆ ಅದನ್ನ ಹಾಕಿ ತಾನು ಮಾತ್ರ ಶೋಕಿ ಮಾಡ್ಕೊಂಡು ಓಡಾಡೋದಕ್ಕೆ ಹೇಗೆ ಅನುಕೂಲ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ವರ್ಕ್ ಫ್ರಮ್ ಹೋಮ್. ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ, ಮನೆಯಿಂದಲೇ ಕೆಲಸ ಮಾಡಿ, ಆಫೀಸ್ಗೆ ಹೋಗ್ಬೇಡಿ. ಪೆಟ್ರೋಲು, ಡೀಸೆಲ್ಲು, ವಿದ್ಯುತ್ತು ಎಲ್ಲ ಖರ್ಚಾಗುತ್ತೆ.
ಮನೆಯಲ್ಲೇ ಇರಿ, ಮನೆಯಿಂದ ಕೆಲಸ ಮಾಡಿ. ಮೀಟಿಂಗ್ ಇದ್ರೆ ವರ್ಚುವಲ್ ಮೀಟಿಂಗ್ ಮಾಡಿ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿ. ಆಫೀಸ್ಗೆ ಯಾಕೆ ಹೋಗ್ತೀರಾ? ಹೋಗಬೇಡಿ, ದೇಶದ ಪರಿಸ್ಥಿತಿ ಚೆನ್ನಾಗಿಲ್ಲ. ಓಕೆ ಅಂತ ಹೇಳಿದ್ದಾರೆ. ಈಗ ಈ ನರೇಂದ್ರ ಮೋದಿ ಅವರನ್ನು ಒಂದು ಪ್ರಶ್ನೆ ಕೇಳಬೇಕು. ವರ್ಕ್ ಫ್ರಮ್ ಹೋಮ್ ಇಡೀ ದೇಶಕ್ಕೆ ಹೇಳ್ತಾ ಇದ್ದೀರಲ್ಲ, ನೀವು ವರ್ಕ್ ಫ್ರಮ್ ಹೋಮ್ ಯಾವತ್ತಾದ್ರೂ ಮಾಡಿದ್ದೀರಾ? ಮಾತೆತ್ತಿದ್ರೆ ರೋಡ್ ಶೋ, ಮಾತೆತ್ತಿದ್ರೆ ಚುನಾವಣಾ ಪ್ರಚಾರಗಳು, ಮಾತೆತ್ತಿದ್ರೆ ಚುನಾವಣಾ ರ್ಯಾಲಿಗಳು. ಸುಮ್ನೆ ಹೋಗಿ ಎಲ್ಲೋ ಒಂದು ಕಡೆ ಒಂದು ದೇವಸ್ಥಾನ, ಒಂದು ಇದು ಕುಂಭಮೇಳ, ಇನ್ನೊಂದ್ಯಾವುದೋ ಅಲ್ಲಿ ಎಷ್ಟು ಖರ್ಚು. ನೀವ್ಯಾಕೆ ಮನೆಯಿಂದ ಮಾಡೋದಿಲ್ಲ ಅದನ್ನ? ಚುನಾವಣಾ ಪ್ರಚಾರಗಳನ್ನ ಇಷ್ಟೆಲ್ಲ ತಂತ್ರಜ್ಞಾನ ಇದೆಯಲ್ಲ, ನೀವು ಚುನಾವಣಾ ರ್ಯಾಲಿಯಲ್ಲಿ ನೀವು ಖುದ್ದಾಗಿ ಯಾಕೆ ಹೋಗ್ಬೇಕು? ಮನೆಯಲ್ಲೇ ಕುತ್ಕೊಂಡು ಭಾಷಣ ಮಾಡಿ, ಅಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ಲಿ, ದೊಡ್ಡ ಪರದೆ ಹಾಕಿ, ಅದೆಷ್ಟು ಲಕ್ಷ ಜನ ಸೇರಿದ್ರು ನೋಡ್ಬೋದಲ್ಲ, ದೊಡ್ಡ ಪರದೆ ಹಾಕಿದ್ರೆ. ಇಲ್ಲ, ನನಗೆ ಅನ್ವಯಿಸಲ್ಲ, ನನಗೆ ಹೇಳಕ್ ಬರಬೇಡಿ. ನೀವು ಬಾಯಿ ಮುಚ್ಕೊಂಡು ನೀವು ಮಾಡಿ. ನೀವು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮನೆಯಿಂದ ಮಾಡಿ ಅಷ್ಟೇ. ಇದು ಒಂದನೇ ಪಾಯಿಂಟ್, ಮನೆಯಿಂದ ಕೆಲಸ ಮಾಡಿ ಅನ್ನೋದು. ಇಂಧನ ಬಳಕೆ ಕಡಿತಗೊಳಿಸಿ, ಕಾರು ಬೈಕು ಎಲ್ಲ ಕಡಿಮೆ ಮಾಡಿ ಬಳಸೋದನ್ನ. ಬಸ್ಸು, ರೈಲು, ಈ ರೀತಿಯಾದಂತಹ ಟ್ರಾನ್ಸ್ಪೋರ್ಟ್ ಅನ್ನು ಬಳಸಿ. ಆ ಮೂಲಕ ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸ್ಕೊಳ್ಬೇಕು. ಇವರು ಮಾತ್ರ ನಾನು ಹೇಳ್ದಂಗೆ ಈ ಭಾಷಣ ಮಾಡಿದ್ರಲ್ಲ, ಈ 7 ಮನೆ ಹಾಳು ಸಲಹೆಗಳನ್ನ ಕೊಟ್ಟು ಒಂದು ಭಾಷಣ ಬಿಗಿದ್ರಲ್ಲ, ಆ ಭಾಷಣ ಮಾಡಿದ 2 ಅವರಲ್ಲೇ ಗುಜರಾತ್ನಲ್ಲಿ ಇದೇ ಮನುಷ್ಯ, ಇದೇ ಮೋದಿ ರೋಡ್ ಶೋ ಮಾಡ್ತಿದ್ರು ನಿನ್ನೆ. ಆ ರೋಡ್ ಶೋಗೆ ನೂರಾರು ವಾಹನಗಳು, ಸುರಕ್ಷತೆಗಂತೆ ಆಂಬುಲೆನ್ಸ್ ಅಂತೆ, ಇನ್ನೆಂಥದಂತೆ ಎಲ್ಲ, ಇಡೀ ಕಾನ್ವಾಯ್. ಅದು ಪೆಟ್ರೋಲ್ ಬಳಕೆ ಅಲ್ವಾ? ಅದು ನೀರಲ್ಲಿ ಓಡ್ತಿದಾವ ನರೇಂದ್ರ ಮೋದಿ ಅವ್ರ ಕಾರುಗಳು? ನನಗೆ ಅನ್ವಯಿಸಲ್ಲ. ನೀವು ಮಾಡಬೇಕು, ನೀವು ಮಾಡಬೇಕು. ಆಮೇಲೆ ಅನವಶ್ಯಕ ವಿದೇಶ ಪ್ರಯಾಣ ಬೇಡ. ಈ ಅಂಶವನ್ನ ನರೇಂದ್ರ ಮೋದಿ ಅಳವಡಿಸಬೇಕು ಅನ್ನೋದು ಅವರ ಮನಸ್ಸು ಒಳಗಡೆ ಇದ್ರೆ, ನರೇಂದ್ರ ಮೋದಿ ಒಂದೇ ಒಂದು ವಿದೇಶ ಪ್ರವಾಸ ಮಾಡಬಾರದು. ಯಾಕಂದ್ರೆ ನರೇಂದ್ರ ಮೋದಿ ಇಲ್ಲಿಯವರೆಗೆ ಕಳೆದ 12 ವರ್ಷಗಳಲ್ಲಿ ಕೈಗೊಂಡಿರುವ ಪ್ರತಿಯೊಂದು ವಿದೇಶ ಪ್ರಯಾಣವೂ ಸಹ, ವಿದೇಶ ಪ್ರವಾಸವೂ ಸಹ, ವಿದೇಶಿ ಭೇಟಿಯೂ ಸಹ ಅನವಶ್ಯಕನೇ. ಏನೂ ಸಿಕ್ಕಿಲ್ಲ ದೇಶಕ್ಕೆ. ಹೋಗೋದು, ಕಿಸಿ ಅಂತ ಕಿಸಿಯೋದು, ಚೆನ್ನಾಗಿ ಊಟ ಮಾಡೋದು, ಆರಾಮಾಗಿ 8,000 ಕೋಟಿದು ಫ್ಲೈಟ್ ಇದೆ, ಅದರಲ್ಲಿ ವಾಪಸ್ ಬರೋದು ಅಷ್ಟೇ. ಇವರು ಹೇಳ್ತಾರೆ ಬೇರೆಯವರಿಗೆ ಅನವಶ್ಯಕ ವಿದೇಶ ಪ್ರವಾಸಗಳನ್ನ ಅವಾಯ್ಡ್ ಮಾಡಿ. ಮಜಾ ಏನು ಗೊತ್ತಾ? ಇದೇ ಶುಕ್ರವಾರ ಇನ್ನು 3 ದಿನಕ್ಕೆ ನರೇಂದ್ರ ಮೋದಿ 5 ದೇಶಗಳ ಪ್ರವಾಸಕ್ಕೆ ಹೊರಟವ್ರೆ. 5 ದೇಶಗಳ ಪ್ರವಾಸ. ಆಸ್ ಯೂಶುವಲ್ ಅನಾವಶ್ಯಕನೇ. ಅಲ್ಲಿ ಹೋಗಿ ನಗೋದು ಇಲ್ಲಿಂದಾನೆ ನಗಬಹುದಲ್ಲ, ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡ್ಕೊಂಡು ಎಷ್ಟು ಜೋರಾಗಿ ಬೇಕಾದ್ರೆ ನಗಬಹುದು. ಅವರಲ್ಲಿ ಡಾಲ್ಬಿ ಸ್ಪೀಕರ್ಸ್ ಹಾಕೊಂಡು ಅಥವಾ ಅಟ್ಮೋಸ್ ಸ್ಪೀಕರ್ಗಳು ಹಾಕೊಂಡು 11.1 13.1 ಸ್ಪೀಕರ್ಗಳು ಹಾಕೊಂಡು ಕೇಳಿಸ್ಕೊಂಡು ಅವ್ರಿಗೆ 4 ದಿಕ್ಕುಗಳಿಂದ DTS ಸೌಂಡ್ ಅಲ್ಲಿ ಕೇಳಿಸ್ಕೋಬೋದಲ್ಲ ಅವರು ನಗೋದನ್ನ. ಅಲ್ಲಿಗೆ ಹೋಗಿ ನಗಬೇಕು. ನೀವು ಮಾತ್ರ ಮನೆಯಿಂದ ಹೋಗ್ಬಿಟ್ಟಿರಾ, ಕೆಲ್ಸಕ್ಕೂ ಹೋಗ್ಬಾರ್ದು, ವಿದೇಶಕ್ಕೂ ಹೋಗ್ಬಾರ್ದು, ಸುಮ್ಮನೆ ಎಲ್ಲಿದ್ರು ಅಲ್ಲಿರ್ಬೇಕು. ನನಗೆ ಮಾತ್ರ ಹೇಳಕ್ ಬರಬಾರ್ದು ಅಷ್ಟೇ. ಆಮೇಲೆ 4ನೇದು, 1 ವರ್ಷದವರೆಗೆ ಚಿನ್ನ ಖರೀದಿ ಮಾಡಬೇಡಿ. ಅದರ ಬೆಲೆಯನ್ನ ಹತೋಟಿಗೆ ತರಲಾರದ ಕೈಲಾಗದ ತನವನ್ನ ಮುಚ್ಚಿಡೋದಕ್ಕೆ, ತಮ್ಮ ಹೇಡಿತನವನ್ನ ಮುಚ್ಚಿಡೋದಕ್ಕೆ, ತನ್ನ ಆಡಳಿತದ ವೈಫಲ್ಯಗಳನ್ನ ಮುಚ್ಚಿಡೋದಕ್ಕೆ ಖರೀದಿನೇ ಮಾಡಬೇಡಿ. ನಾಳೆ ಅಕ್ಕಿ ಬೆಲೆ ಜಾಸ್ತಿ ಆಯ್ತು, ತರಕಾರಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಅನ್ನನೇ ತಿನ್ಬೇಡಿ, ತರಕಾರಿ ತಿನ್ನಕ್ ಹೋಗ್ಬೇಡಿ, ಬೇರೆ ಏನಾದ್ರು ತಿನ್ನಿ, ಏನೋ ಒಂದು ತಿನ್ನಿ. ಯಾಕೆ ಬೇರೆ ಪ್ರಾಣಿಗಳೆಲ್ಲ ತಿಂತಲ್ವಾ, ಮನುಷ್ಯ ಜೀವಿಗೆ ಮಾತ್ರ ಯಾಕೆ ಈ ತರ? ಆದ್ರೆ ನಾನು ಮಾತ್ರ ಏನ್ ಮಾಡ್ತಿದ್ದೀನೋ ಅದನ್ನೇ ಮಾಡ್ತೀನಿ. ನನಗೆ ಕಾಸ್ಟ್ಲಿ ವಸ್ತುಗಳೇ ಬೇಕು. ಲಕ್ಷಾಂತರ ರೂಪಾಯಿ ಪೆನ್ ಇಟ್ಕೋಬೇಕು, ಕೋಟ್ಯಾಂತರ ರೂಪಾಯಿ ಸೂಟು ಬುಟ್ ಹಾಕೊಳ್ಬೇಕು, ಲಕ್ಷಾಂತರ ರೂಪಾಯಿ ಕನ್ನಡಕ ಹಾಕೊಳ್ಬೇಕು, ಎಲ್ಲ ಅದು ನಾನು ಕೇಳೋ ಹಾಗಿಲ್ಲ. ಸೊ ಚಿನ್ನ ಖರೀದಿ ವಿಚಾರದಲ್ಲೂ ಹಾಗೇನೆ. ಚಿನ್ನ 1 ವರ್ಷ ಖರೀದಿ ಮಾಡಬಾರ್ದಂತೆ, ಬೆಲೆ ಹತೋಟಿಗೆ ತರಕ್ಕಾಗಲ್ಲ. ಆದ್ರೆ ಇಂತಹ ಡೈಲಾಗುಗಳನ್ನು ಮಾತ್ರ ಕೊಟ್ಟಿರೋದು.
ಬಿಡಿ. ಆಲ್ಮೋಸ್ಟ್ ಅದು ಗ್ರಾಮ್ 15,000 ಇರೋದ್ರಿಂದ ಖರೀದಿ ಆಲ್ಮೋಸ್ಟ್ ಬಡವರ ಕೈಯಿಂದ ಹೋಗ್ಬಿಟ್ಟಿದೆ ಅದು ದೂರ. ಇರೋರು ಖರೀದಿ ಮಾಡಬೇಡಿ ಅಂತ. ಇರೋರು ಖರೀದಿ ಮಾಡಬೇಡಿ. ಅದರಿಂದ ಫಾರಿನ್ ರಿಸರ್ವ್ಸ್‌ಗೆ ಪೆಟ್ಟು ಬೀಳುತ್ತೆ. ನಮ್ಮಲ್ಲಿ ಡಾಲರ್ ಎಲ್ಲ ವ್ಯಯ ಆಗ್ತಿದೆ ಅಂತ. ವಿದೇಶದಿಂದ ಚಿನ್ನ ತರಿಸ್ತೀವಲ್ಲ, ಡಾಲರ್ ಕೊಟ್ಟು ತರಿಸ್ಬೇಕಲ್ಲ. ಇವ್ರದ್ದು ಇದೆ ಎಲ್ಲ ವಿಚಾರಗಳು ಅದೇನೆ ಆಕ್ಚುಲಿ ಇರೋದು. ಇಂಧನ ಅಂದ್ರೆ ಅದೇನೆ. ಪೆಟ್ರೋಲ್, ಡೀಸೆಲ್ ತರಿಸ್ಬೇಕು ಅಂದ್ರೆ ಅಥವಾ ಕಚ್ಚಾ ತೈಲ ತರಿಸೋದಕ್ಕೆ ನಾವು ಡಾಲರ್ ಕೊಡಬೇಕು. ಫಾರಿನ್ ರಿಸರ್ವ್ಸ್ ಖಾಲಿ ಆಗ್ತಿದೆ. ಆವಾಗ ನಮ್ಮ ಆರ್ಥಿಕತೆ ಕುಸ್ತು ಹೋಗುತ್ತೆ, ಡಾಲರ್ ಬೆಲೆ ಜಾಸ್ತಿ ಆಗತ್ತೆ ಅಂತ. ಸೊ ಚಿನ್ನಕ್ಕೂ ಅದೇ ಲಾಜಿಕ್ಕು. ಇನ್ನು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಬಳಸಿ. ನರೇಂದ್ರ ಮೋದಿ ಮೈ ಮೇಲಿರುವಂತಹ ಯಾವುದಾದ್ರೂ ವಸ್ತು ಮೇಡ್ ಇನ್ ಇಂಡಿಯಾ ಅಂತಿದ್ರೆ ಅದು ಒಂದು ಪವಾಡನೇ ಆಗಿರುತ್ತೆ. ಯಾವ್ದಾದ್ರು ಒಂದು ವಸ್ತು ಇದ್ರೆ, ಕನ್ನಡಕ, ಪೆನ್ನು, ಬಟ್ಟೆ ಎಲ್ಲ ಫಾರಿನ್ ಮೇಡ್ಗಳೇ. ಎಲ್ಲ ಫಾರಿನ್ ಮೇಡೆ. ಬಟ್ ನೀವು ಮಾತ್ರ ವಿದೇಶಿ ವಸ್ತುಗಳನ್ನು ಬಳಸೋದನ್ನ ಕಡಿಮೆ ಮಾಡಬೇಕು ಅಥವಾ ನಿಲ್ಸೇ ಬಿಡಬೇಕು. ನನ್ನನ್ನು ಕೇಳಬಾರ್ದು. ನಾನು ಇರೋದೇ ಹೀಗೆ. ನನಗೆ ಯಾವುದು ಕೊರತೆ ಆಗಬಾರ್ದು. ನನಗೆ ಅವಕಾಶ ಸಿಕ್ಕಿದೆ, ನಾನು ಶೋಕಿ ಮಾಡ್ತೀನಿ. ನೀವು ಮಾಡಂಗಿಲ್ಲ. ದೇಶಭಕ್ತರ ನೀವು ಮಾಡಬಾರ್ದು. ನಾನು ಹೇಳಿದ್ರೆ ಕೇಳಬೇಕು. ಸೊ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಬಳಸಬೇಕು ನೀವು. ಹಾಗೆ ರಸಗೊಬ್ಬರ, ಫರ್ಟಿಲೈಸರ್ಸ್ ಬಳಕೆಯನ್ನ ಕಂಪ್ಲೀಟ್ ನಿಲ್ಲಿಸ್ಬಿಟ್ಟು ನೈಸರ್ಗಿಕ ಕೃಷಿಗೆ ಕಡೆ ಹೊರಡಿ. ನೈಸರ್ಗಿಕ ಕೃಷಿಯ ಕಡೆಗೆ ಹೊರಡಬೇಕಂತೆಲ್ಲರೂ. ಈ ಭೂಮಿ ದಶಕಗಳಿಂದ ಫರ್ಟಿಲೈಸರ್ಸ್ ಬಿದ್ದು 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 ಆಲ್ಮೋಸ್ಟ್ ಎಷ್ಟು ಬಂಜರಾಗಿದೆ ನಮ್ಮ ದೇಶದ ಭೂಮಿ ಅಂದ್ರೆ. ಜನಸಂಖ್ಯೆ ಅಷ್ಟಿದೆ, ಜಾಸ್ತಿ ಬೆಳೆ ಬೇಕು ಅಂದ್ರೆ ಫರ್ಟಿಲೈಸರ್ಸ್ ಹಾಕ್ಬೇಕಾಗಿತ್ತು. ಹಾಕಿದ್ದಾರೆ. ಹಾಕಿ ಹಾಕಿ ಮಣ್ಣು ಇವತ್ತು ಆಲ್ಮೋಸ್ಟ್ ಬಂಜರಾಗಿದೆ. ಫರ್ಟಿಲೈಸರ್ ಹಾಕಿಲ್ಲ ಅಂದ್ರೆ ಅರ್ಧಕ್ಕರ್ಧ ಬೆಳೆ ಬರಲ್ಲ, ಫಸಲು ಅರ್ಧನೂ ಬರಲ್ಲ. ಇಡೀ ದೇಶಕ್ಕೇನು ಆಮೇಲೆ ಹುಲ್ ತಿನ್ಸಕ್ಕಾಗತ್ತೇನು? ಫರ್ಟಿಲೈಸರ್ಸ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡಿ ಅಂದ್ರೆ ಲಾಜಿಕ್ ಇಲ್ಲ, ಎಂಥದ್ದು ಇಲ್ಲ. ನಾನು ಹೇಳಿದ ತಕ್ಷಣ ಅದು ದೊಡ್ಡ ಐಡಿಯಾ, ಮನೆಹಾಳು ಐಡಿಯಾ ಅಂತ ಯಾರು ಅನ್ಕೋಬಾರ್ದು. ಇದು ನನ್ನ ಸಂಶೋಧನೆಯಿಂದ ಬಂದಿದ್ದು. ಹೇಗೆ ಗಟರ್ನಿಂದ ಗ್ಯಾಸ್ ತೆಗಿತೀನೋ, ಹೇಗೆ ಮೋಡಗಳಿದ್ದಾಗ ರೆಡಾರ್ ಅನ್ನ ನಾವು ತಪ್ಪಿಸ್ಬೋದು, ಇಂಥವ್ದು ಹೇಳಿದಾಗ ಹೇಗೆ ನೀವು ಚಪ್ಪಾಳೆ ತಟ್ಟಿದ್ರೋ ಈಗಲೂ ಅದೇ ರೀತಿ ಚಪ್ಪಾಳೆ ತಟ್ಟಬೇಕು. ಫರ್ಟಿಲೈಸರ್ಸ್ನ ಬಳಸೋದನ್ನ ನಿಲ್ಲಿಸ್ಬಿಡ್ಬೇಕು. ಏನು ಮೂರ್ಖತನ ಅದು. ಈ ದೇಶದ 140 ಕೋಟಿ ಜನಸಂಖ್ಯೆಗೆ ಊಟ ಒದಗಿಸಬೇಕು ಅಂತಂದ್ರೆ ನೈಸರ್ಗಿಕ ಕೃಷಿಯಿಂದ ಸಾಧ್ಯ ಇದೆಯಾ ಅಂತ ಫಸ್ಟ್ ಯೋಚನೆ ಮಾಡಬೇಕು. ಸಾಧ್ಯ ಇದ್ರೆ ಸರ್ಕಾರ ಏನ್ ಮಾಡಿಕೊಡುತ್ತೆ ಅಂತ ಹೇಳಬೇಕು. ಸರ್ಕಾರದ ಕಡೆಯಿಂದ ಏನೆಲ್ಲ ಸವಲತ್ತುಗಳು ಕೊಡ್ತೀರಿ, ಏನ್ ಸಬ್ಸಿಡಿ ಕೊಡ್ತೀರಿ, ಯಾವ ನೆರವು ಕೊಡ್ತೀರಿ, ಹೇಗೆ ರೈತರಿಗೆ ಜೊತೆಯಲ್ಲಿ ನಿಂತ್ಕೊಳ್ತೀರಿ, ಏನೂ ಇಲ್ಲ. ಸೈಲೆಂಟ್ ಆಗಿ ಒಂದು ಹೇಳ್ಬಿಡೋದು ಅಷ್ಟೇ. ಇದನ್ನು ಮಾಡಿ ಅಂದ್ರೆ ಮಾಡ್ಬೇಕಷ್ಟೇ. ಆಮೇಲೆ ನನ್ನನ್ನು ಕೇಳಬಾರ್ದು. ನಾನು ಅಣಬೆ ತಿನ್ನೋದ್ರಲ್ಲಿ ಬಿಸಿ ಇರ್ತೀನಿ. ಅದು ಇಂಡಿಯಾದ ಅಣಬೆ ಎಲ್ಲ ತಿನ್ನಲ್ಲ ನಾನು, ಫಾರಿನಿಂದ ಬರ್ತದೆ. ಫಾರಿನ್ ಅಣಬೆ ತಿನ್ಕೊಂಡು ನೀವು ಮಾತ್ರ ನೈಸರ್ಗಿಕ ಕೃಷಿನೇ ಮಾಡಿ ಅಂತ ಒಂದು ಡೈಲಾಗ್ ಹೊಡೆದ್ಬಿಡೋದು. ಇಲ್ವಾ? ನಿಮ್ ದೇಶಭಕ್ತಿ ಬಗ್ಗೆ ನನಗೆ ಅನುಮಾನ. ದೇಶಭಕ್ತರಾಗಿದ್ರೆ ಮಾಡಿ ಮಾಡಿ ಅಂತ. ಸೊ ಅದು 6ನೇದು. ಇನ್ನು ಮನೆ ಹಾಳು ಐಡಿಯಾಗಳಲ್ಲಿ ಅಥವಾ ಸಲಹೆಗಳಲ್ಲಿ 7ನೇದು ಮತ್ತು ಅಂತಿಮವಾದಂತಹದ್ದು, ಉಡುಗೆಯನ್ನ ಕಡಿಮೆ ಬಳಸಿ. ಅದರ ಬೆಲೆಯನ್ನ ಹತೋಟಿಯಲ್ಲಿರೋದಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಹಾಗಾಗಿ ಕಡಿಮೆ ಬಳಸಿ. ಅತ್ಯವಶ್ಯಕ ವಸ್ತುಗಳ ಪಟ್ಟಿಯಲ್ಲಿ ಬರುತ್ತೆ ಅಡುಗೆ ಎಣ್ಣೆ. ಈ ಹಿಂದೆಯೂ ಸಹ ಅದು 200 ರೂಪಾಯಿ ದಾಟ್ಬಿಟ್ಟಿತ್ತು ಅದು ಲೀಟರು. ಆಗಲೂ ಕೈ ಚೆಲ್ಲಿ ಕೂತಿದ್ರು. ನಮ್ಮ ಕೈಲಿ ಏನು ಇಲ್ಲಪ್ಪ. ಓಟ್ ಹಾಕಿದಿರಿ, ನಾವು ಎಂಜಾಯ್ ಮಾಡ್ತಿದ್ದೀವಿ. ಮತ್ತೆ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಹಿಂದೂ ಮುಸ್ಲಿಂ ಕಥೆ ತೋರಿಸ್ತಿದೀವಿ, ಅಷ್ಟು ಮಾತ್ರನೇ. ಇವ್ರೇನು ಕೇಳಬಾರ್ದು. ಒಳ್ಳೇದಾದ್ರೆ, ಸೂರ್ಯ ಇವತ್ತು ಜಾಸ್ತಿ ಬೆಳಗಿದ್ರೆ, ಒಳ್ಳೆ ಬೆಳಕು ಕೊಟ್ರೆ ನಾನು ಕಾರಣ. ಕೆಟ್ಟದ್ದು ಏನೇ ಆಗ್ಲಿ ಅದಕ್ಕೆ ನಾನು ಕಾರಣ ಅಲ್ಲ. ಅದಕ್ಕೆ ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳ ಕಾರಣ, ನಿಸರ್ಗ ಕಾರಣ, ಪ್ರಕೃತಿ ಕಾರಣ, ನೆಹರು ಕಾರಣ, ಈ ಹಿಂದಿನ ಎಲ್ಲ ಸರ್ಕಾರಗಳು ಕಾರಣ. ನಾನಂತೂ ಕಾರಣ ಅಲ್ಲ. ಇದು ಮೋದಿ ಸಾಹೇಬ್ರ 7 ಮನೆಹಾಳು ಐಡಿಯಾಗಳು. ಈ ಐಡಿಯಾಗಳನ್ನ ಕೊಡೋ ಬದಲು ನೆಟ್ಟಿಗೆ ಆಡಳಿತ ನಡೆಸಿದ್ದಿದ್ರೆ, ಇರಾನ್ ಜೊತೆ ಶತಮಾನಗಳಿಂದ, ದಶಕಗಳಿಂದ ಅಲ್ಲ, ಶತಮಾನಗಳಿಂದ ನಮ್ಮದು ಸಂಬಂಧಗಳು ಚೆನ್ನಾಗಿದ್ದಾವೆ. ಆ ಸಂಬಂಧಗಳನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಿದ್ದಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಇರಾನ್ ಯಾವುದೋ ಒಂದು ಮಾರ್ಗದಲ್ಲಿ ಭಾರತಕ್ಕೆ ತೈಲವನ್ನ ಕಳಿಸ್ತಿತ್ತು. ಚೈನಾ ಕಳಿಸ್ತಾ ಇದೆಯಲ್ಲ, ರಷ್ಯಾ ಕಳಿಸ್ತಾ ಇದೆಯಲ್ಲ, ನಮಗೂ ಬಂದಿರೋದು.
ಬಟ್ ನೀವೇನ್ ಮಾಡಿದ್ರಿ? ಅಮೆರಿಕಾಗೆ ಹೆದರ್ಕೊಂಡು ಟ್ರಂಪ್ಗೆ ಸರೆಂಡರ್ ಆಗಿ ಅಮೆರಿಕ ತಾಳಕ್ಕೆ ಕುಣಿತಾ ಇರಾನ್ನ ದ್ವೇಷ ಕಟ್ಕೊಂಡ್ರಿ. ಈ ಕಡೆ ನರಹಂತಕ ಮನಸ್ಥಿತಿಯ ಇಸ್ರೇಲ್ ಅವರನ್ನ ಮುಸ್ಲಿಂ ದ್ವೇಷದ ಕಾರಣಕ್ಕಾಗಿ ಮೆಚ್ಚೋದಕ್ಕೆ ಹೋಗಿ ಇಲ್ಲಿನ ಭಕ್ತರು ಖುಷಿ ಪಡ್ತಾರೆ ಇಸ್ರೇಲ್ ಜೊತೆ ನಿಂತ್ಕೊಂಡ್ರೆ ಅಂತ ಹೇಳಿ ಆ ನರಹಂತಕ ನೆತನ್ಯಾಹು ಜೊತೆಯಲ್ಲಿ ಬೀಚಲ್ಲಿ ಕೈ ಕೈ ಹಿಡ್ಕೊಂಡು ಓಡಾಡಿದ್ರಿ. ಇರಾನ್ ಸುಮ್ಮನೆ ಇರುತ್ತಾ? ಅದಕ್ಕೆ ಅವಕಾಶ ಬಂದಾಗ ಅದು ಕೇಳ್ತಾ ಇದೆ. ನನಗೆ ನೀನು ಈ ರೀತಿ ಎಲ್ಲ ಮಾಡಿದಾಗ ನಿನಗೆ ನಾನು ಯಾಕೆ ಸಹಕಾರ ಕೊಡಬೇಕು ಅನ್ನೋ ರೀತಿಯಲ್ಲಿ ಭಾರತದ ಹಡಗುಗಳಿಗೂ ನಿರ್ಬಂಧ ಹಾಕೊಂಡು ಕೂತಿದೆ ಇರಾನ್. ಯಾರ್ ತಪ್ಪು? ನೋ, ನಮ್ಮ ತಪ್ಪಲ್ಲ. ಎಪ್ಸ್ಟೀನ್ ಫೈಲ್ಸ್ ಇಂದ ನಾನು ಎದುರ್ಕೊಂಡಿಲ್ಲ, ಟ್ರಂಪ್ಗೆ ಎದುರ್ಕೊಂಡಿಲ್ಲ, ಅಮೆರಿಕಾಗೆ ಎದುರ್ಕೊಂಡಿಲ್ಲ, ನೆತನ್ಯಾಹು ವಿಚಾರದಲ್ಲಿ ನಾನು ಯಾವ ರೀತಿಯಾದಂತಹದ್ದು ದ್ವೇಷ ಇಟ್ಕೊಂಡಿಲ್ಲ, ಎಂಥದ್ದು ಇಲ್ಲ. ನೆಹರು ನೆಹರು ಇವತ್ತು ಈ ಪರಿಸ್ಥಿತಿ ಕಾರಣ. ಇವತ್ತು ಈ ಪರಿಸ್ಥಿತಿ ಕಾರಣ. ಸೊ ಎನಿಹೌ, ಈ 7 ಮನೆಹಾಳು ಸಲಹೆಗಳನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ನೀವು ಪಾಲಿಸಿ, ಇಲ್ಲದೆ ಹೋದರೆ ದೇಶದ್ರೋಹಿ ಪಟ್ಟ ಕಟ್ಕೊಳ್ತೀರಿ. ಪಾಲಿಸೋ ಪ್ರಯತ್ನ ಮಾಡಿ. ಹೇಗ್ ಸಾಧ್ಯ ಆಗುತ್ತೋ ನೋಡೋಣ. ಹೇಗಾದರೂ ಆಗ್ಲಿ ಪ್ರಯತ್ನ ಅಂತೂ ಮಾಡ್ಬೇಕು ನೀವು ಅಷ್ಟೇ. ಇಲ್ಲದೆ ಹೋದ್ರೆ ದೇಶದ್ರೋಹಿಗಳು, ದೇಶದ ದ್ರೋಹಿಗಳು ಅಷ್ಟೇ. ಇನ್ನು ಮಾಧ್ಯಮಗಳೇನಿದಾವಲ್ಲ, ಎಂಜಲು ಮಾಧ್ಯಮ, ಆಡಳಿತ ಪಕ್ಷದ ಬೂಟ್ ನೆಕ್ಕೋ ಮಾಧ್ಯಮಗಳು ನಿಮ್ಗೆ ಡಿಸೈನ್ ಆಗಿ ಸಮರ್ಥನೆ ಕೊಡ್ತಾರೆ. ಮೋದಿದು ಇದು ಮಾಸ್ಟರ್ ಸ್ಟ್ರೋಕ್ ಅಂತ. ಅವರು ಮೋದಿ ಬಗ್ಗೆ ಮಾಸ್ಟರ್ ಸ್ಟ್ರೋಕ್ ಅಂತಿರ್ಬೇಕಾದ್ರೆ ಮೇಲೆ ಹಿಂಗ್ ನೋಡ್ತಾರೆ, ಮೇಲೆ ಪಾಪ ಮೋದಿ ಅವರು 8,000 ಕೋಟಿ ಫ್ಲೈಟ್ ಅಂತ ಈ ಶುಕ್ರವಾರ ಹೊರಡ್ತವ್ರೆ. ವೆರಿ ಗುಡ್, ಹ್ಯಾಂಡಲ್ ಮಾಡ್ಕೊಳ್ಳಿ, ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿ ಎಂಜಲು ಮಾಧ್ಯಮಗಳಿಗೆ ಟಾಟಾ ಮಾಡಿ ಹೋಗ್ತಾರೆ. ನೀವು ಟಾಟಾ ಮಾಡ್ತಿರೋ ಇನ್ನೇನಾದರೂ ಮಾಡ್ತಿರೋ ಯೋಚನೆ ಮಾಡಿ. ಒಟ್ಟಿನಲ್ಲಿ ಕಷ್ಟದ ದಿನಗಳು ಗ್ಯಾರಂಟಿ ಬಂದಿದ್ದಾವೆ. ಅಚ್ಚೆ ದಿನಗಳು ಅನ್ನೋದನ್ನ ಇದೇನೆ ಅಚ್ಚೆ ದಿನ. ಆಕ್ಚುಲಿ ಕೊರೋನಾ ಟೈಮಲ್ಲಿ ಅರ್ಧಂಬರ್ಧ ಅಚ್ಚೆ ದಿನ ಬಂದಿತ್ತು, ಈಗ ಪೂರ್ಣ ಪ್ರಮಾಣದಲ್ಲಿ ಅಚ್ಚೆ ದಿನ ಬಂದಿದೆ. ಸೊ ಹೊಟ್ಟೆ, ಬಟ್ಟೆ, ಗಾಡಿ, ಪ್ರವಾಸ ಇಂಥದಕ್ಕೆಲ್ಲದಕ್ಕೂ ಸಹ ಬ್ರೇಕ್ ಹಾಕಿ ಚಿನ್ನ ಖರೀದಿ ಮಾಡಬೇಡಿ. ಏನೇ ಪರಿಸ್ಥಿತಿಯಲ್ಲೂ ಸುಮ್ಮನೆ ಮನೆಯಲ್ಲಿರಿ, ಆಫೀಸ್ಗೂ ಹೋಗ್ಬೇಡಿ ಅಷ್ಟೆ. ಏನಿಲ್ಲ, ಎಷ್ಟು ಹೇಳಿದ್ರು ಅಷ್ಟೇನೆ ಬಿಡಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪ್ಪು.